ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಕಾದು ಕೆಂಡವಾಗಿರುವಂಥದ್ದು. ಯಾಕೆಂದರೆ ರಾಜ್ಯಪಾಲರು ಭಾಷಣ ಮಾಡದೆ ವಿಧಾನಸಭೆಯಿಂದ ನಿರ್ಗಮಿಸಿರುವುದು ಕಾಂಗ್ರೆಸ್ ಸರ್ಕಾರದ ಆಕ್ರೋಶಕ್ಕೂ ಕಾರಣವಾಗಿರುವಂಥದ್ದು. ಈ ವಿಚಾರದ ಕುರಿತು ನಮ್ಮ ಜೊತೆ ಮಾತನಾಡಲು ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಸರ್ ರಾಜ್ಯಪಾಲ ವರ್ಸಸ್ ಸರ್ಕಾರದ ಸಂಘರ್ಷ? ಸರ್ಕಾರ ಯಾವತ್ತೂ ಕೂಡ ರಾಜ್ಯಪಾಲರ ಸಂಘರ್ಷ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲೇ ಇಲ್ಲ. ರಾಜ್ಯಪಾಲರು ಅವರ ವಿಚಾರಧಾರೆಯಲ್ಲಿ ಯೋಚನೆ ಮಾಡಿದಾಗ ಅವರು ಸಂವಿಧಾನಬದ್ಧವಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಕೂಡ ಆಗಿದೆ ಮತ್ತು ನಾವು ಕೂಡ ಅದನ್ನೇ ಅಪೇಕ್ಷೆ ಪಟ್ಟಿದ್ವಿ. ಅವರು ಆರ್ಟಿಕಲ್ 176 ಪ್ರಕಾರ ಮತ್ತು 163 ಪ್ರಕಾರ ಸರ್ಕಾರ ಯಾವ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಯಾವ ವಿಚಾರಧಾರೆಗಳನ್ನು ಅವ್ರಿಗೆ ಕಳಿಸ್ಕೊಟ್ಟಿರ್ತಾರೋ ಅದನ್ನು ಓದಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಅಂತ ಭಾವಿಸಿದ್ದೀನಿ ಸಂವಿಧಾನಬದ್ಧವಾಗಿ. ಅದು ಮಾಡದಿರೋ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರೆ ಹೋಗಿರ್ತಕ್ಕಂಥದ್ದು ನಮಗೆ ನಿರಾಶೆ ತಂದಿರತಕ್ಕಂಥ ವಿಚಾರ ಹೇಳ್ತೀವಿ. ನಾವು ಯಾವುದರಲ್ಲೂ ಕೂಡ ಸಂಘರ್ಷಣೆ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಸಂಘರ್ಷಣೆಗೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಯಾರು ಇದ್ದರೆ ಅದು ರಾಜ್ಯಪಾಲರೇನ ಮಾತನ್ನೇ ಹೇಳ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ಭಾಷಣದಲ್ಲಿ ಯಾವೆಲ್ಲ ಅಂಶಗಳಿದ್ವು, ಯಾಕೆ ಅವರು ನಿರಾಕರಣೆ ಮಾಡಿದ್ರು ಸರ್? ಯಾವೆಲ್ಲ ಅಂಶಗಳಿತ್ತು ಅಂತ ವಿಚಾರಗಳೇ ನೀವು ಭಾಷಣದ ಪ್ರತಿಯನ್ನು ನೋಡಿದಾಗ ಗೊತ್ತಾಗ್ತದೆ. ನಾವು ಯಾವಾಗಲೂ ಕೂಡ ಕರ್ನಾಟಕ ರಾಜ್ಯದ ಸಾಮಾಜಿಕ ನ್ಯಾಯ, ಅಭಿವೃದ್ಧಿ ಮತ್ತು ರಾಜ್ಯಕ್ಕೆ ಒಳಿತಾಗ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ. ಅವ್ರು ಯಾಕೆ ಒಂದು 4 ಲೈನ್ ಓದ್ಬಿಟ್ಟು ಹಾಗೆ ಒಟ್ಟೋಗಿರ್ತದೆ. ಯಾರು ಕೂಡ ಅವ್ರು ಅಪೋಸ್ ಮಾಡಿರಲಿಲ್ಲ ಅವ್ರು ಭಾಷಣ ಮಾಡುವಾಗ. ಅದನ್ನು ಅವರು ಕಂಟಿನ್ಯೂ ಮಾಡಿದರೆ ಹಾಗೆ ಒಟ್ಟೋಗಿರ್ತಕ್ಕಂಥದ್ದು ಏನು ತೋರಿಸ್ತದೆ ಅಂದರೆ ರಾಜ್ಯಪಾಲರು ಕೂಡ ಅವರ ಕರ್ತವ್ಯದಲ್ಲಿ ವಿಫಲರಾಗಿದ್ರಿ ಅಂತ ತೋರಿಸ್ತದೆ. ಮತ್ತು ರಾಜ್ಯಪಾಲರ ಕಚೇರಿ ಯಾವತ್ತೂ ಕೂಡ ಒಂದು ಪಕ್ಷದ ಸಿದ್ಧಾಂತದ ಮೇಲೆ ಇರಬಾರ್ದು. ಇವತ್ತು ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ರಾಜ್ಯ ಸರ್ಕಾರಗಳನ್ನು ನಾವು ರಾಜ್ಯವನ್ನು ಸುರಕ್ಷಿತವಾಗಿ ಇಟ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಆದಾಗ ಕೆಲವು ವಿಚಾರಗಳಲ್ಲಿ ನಾವು ಒಂದು ತೀರ್ಮಾನಗಳು ಮಾಡಿದಾಗ ಅದನ್ನು ಓದಬೇಕಾಗಿರೋದು ಅಷ್ಟೇ ಅವ್ರ ಕರ್ತವ್ಯ. ಆದರೆ ಅವರು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡೋಲ್ಲ ಅಂತ ಹೇಳ್ತಕ್ಕಂಥ ಭಾವನೆ ಇಟ್ಕೊಂಡು ಮಾತಾಡ್ತಕ್ಕಂಥರಲ್ಲ, ಅದು ಸರಿ ಇಲ್ಲ. ಅವರು ಕರ್ನಾಟಕ ರಾಜ್ಯದ ಗವರ್ನರೇ ಹೊರತು ರಾಷ್ಟ್ರಪತಿಗಳಲ್ಲ. ಸರಿ, ಈಗ ಕೇಂದ್ರದ ವಿರುದ್ಧ ರಾಜ್ಯದವರು ತಮ್ಮ ಒಂದು ಅಭಿಪ್ರಾಯಗಳನ್ನ ರಾಜ್ಯಪಾಲರ ಮೂಲಕ ಕೇಂದ್ರದ ವಿರುದ್ಧ ಟೀಕೆ ಮಾಡಿಸೋದು ಎಷ್ಟು ಸರಿ ಅಂತ ಅವ್ರ ಆರೋಪ ಸರ್. ಬಿಜೆಪಿ ಅವರು ಆರೋಪ ಮಾಡಲಿಕ್ಕೆ ರಾಜಕಾರಣಿನೂ ಅಲ್ಲ. ಅಕಾರ್ಡಿಂಗ್ ಟು 163 ಆರ್ಟಿಕಲ್ 163 ಪ್ರಕಾರ ಸಂವಿಧಾನ ಆಶಯಗಳ ಪ್ರಕಾರ ಏನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರಧಾರೆಗಳನ್ನು ಅವರು ಓದಿರ್ತಕ್ಕಂಥದ್ದು ಅವರ ಕರ್ತವ್ಯ ಆಗಿರ್ತದೆ. ಅದೇ ಕೋರ್ಟ್ ಡೈರೆಕ್ಷನ್ ಕೂಡ ಇರತಕ್ಕಂಥದ್ದು. ಅದನ್ನು ಮೀರಿ ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಳ್ತಕ್ಕಂಥದ್ದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಟ್ ಬಿಕಮ್ಸ್ ಅನ್ಕಾನ್ಸ್ಟಿಟ್ಯೂಷನಲ್. ಮತ್ತು ಸಂವಿಧಾನಬದ್ಧವಾಗಿ ನಡ್ಕೋಬೇಕಾಗಿರೋ ವ್ಯಕ್ತಿಗಳೇ ಸಂವಿಧಾನ ಆಶಯಗಳ ವಿರುದ್ಧ ನಡ್ಕೊಳ್ತಕ್ಕಂಥದ್ದು ನಮಗೆ ಒಳ್ಳೆಯದಾಗಿ ಕಾಣ್ತಾ ಇಲ್ಲ. ರಾಜ್ಯಪಾಲರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಎಡುತ್ತಾ ಇದೆ ಅನ್ನೋ ಆರೋಪ ಸರ್. ಬಿಜೆಪಿ ಎಲ್ಲಿ ಸಂವಿಧಾನಬದ್ಧವಾಗಿ ನಡ್ಕೊಂಡಿದ್ದಾರೆ ಅವರು? ಇಟ್ಸ್ ಮ್ಯಾಂಡೇಟ್ರಿ ಫಾರ್ ಹಿಮ್ ಅಂದರೆ ಆರ್ಟಿಕಲ್ 176 ಪ್ರಕಾರ ಅವರು ಸದನದಲ್ಲಿ ಬಂದು ಜಂಟಿ ಸದನವನ್ನು ಉದ್ದೇಶಿ ಮಾತಾಡಬೇಕಾಗಿರ್ತದೆ. ಅವರ ಕರ್ತವ್ಯ ಕೂಡ ಆಗಿರ್ತದೆ. 163 ಪ್ರಕಾರ ಅವರು ಕೊಟ್ಟಂಥ ಭಾಷಣ ಓದಬೇಕಾಗಿರ್ತದೆ, ಕರ್ತವ್ಯ ಆಗಿರ್ತದೆ. ಅವರೇ ವೈಲೇಟ್ ಮಾಡಿ ಅವ್ರು ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ ಸರ್ಕಾರದ ಮೇಲೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ರಾಜ್ಯ ಸರ್ಕಾರವು ತನ್ನ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಸಂವಿಧಾನ ಆಶಯಗಳ ಅನುಗುಣವಾಗಿ ಕೆಲಸ ಮಾಡ್ತಾ ಇರ್ತದೆ. ಆದರೆ ರಾಜ್ಯಪಾಲರು ಕೇವಲ 4 ಲೈನ್ ಓದ್ಬಿಟ್ಟು ಯಾರು ವಿರೋಧ ಮಾಡದೇ ಇದ್ರೂ ಕೂಡ ವಾಕೌಟ್ ಮಾಡತಕ್ಕಂಥದ್ದು ಎಷ್ಟು ಸರಿ ಅನ್ನೋ ವಿಚಾರ ರೀ. ಅವ್ರು ಭಾಷಣ ಮಾಡುವಾಗ ಯಾರಾದರೂ ಅಪೋಸ್ ಮಾಡಿದ್ರಾ? ಯಾರೂ ಅಪೋಸ್ ಮಾಡಿರಲಿಲ್ಲ. ನಾವೆಲ್ಲ ರೆಡಿಯಾಗಿದ್ವಿ ಕೇಳಲಿಕ್ಕೆ. ಅವ್ರ ಪಾಟಿಗೆ ಅವ್ರಿಗೆ ಜೈ ಅಂತಂದು ಹೋಗ್ಬಿಟ್ರೆ ಹೇಗೆ ಇದು ಸಾಧ್ಯ? ಹಾಗಾಗಿ ರಾಜ್ಯಪಾಲರಾಗಿರ್ತಕ್ಕಂಥವ್ರು ಕೆಲವು ಸಂವಿಧಾನ ಆಶಯಗಳ ಅನುಗುಣವಾಗಿ ನಡ್ಕೊಳ್ತಾರ ಆಶಾಭಾವನೆ ನಮಗಿತ್ತು. ಅದಾಗಿಲ್ಲ ಅಂತಕ್ಕಂಥ ನಿರಾಶೆ ಆಗಿದೆ. ಕಾಂಗ್ರೆಸ್ ಸದಸ್ಯರು ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ, ನಿರ್ಗಮಿಸುವಾಗ ಅಡ್ಡಗಟ್ಟಿ ಅವರನ್ನು ತಳ್ಳಾಟ ನೂಕಾಟ ಮಾಡಿದ್ದಾರೆ ಅನ್ನೋದು. ಇಲ್ಲ, ಅವಮಾನ ಮಾಡೋ ಪ್ರಶ್ನೆ ಇಲ್ಲ. ಅತ್ಯಂತ ಗೌರವ ಕೊಡ್ತೀವಿ ಘನತೆಯುತ ರಾಜ್ಯಪಾಲರಿಗೆ. ಆದರೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತೀವಿ. ಸಂವಿಧಾನ ಆಶಯಗಳನ್ನ ಈಡೇರಿಸಿ ಅಂತ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಕೂಡ ಆಗಿರ್ತದೆ. ಅದನ್ನು ಕೇಳಲಿಕ್ಕೆ ಹೋಗಿರ್ತಾರೆ ಹೊರತು ಯಾವುದೇ ಕಾರಣ ಕೂಡ ರಾಜ್ಯಪಾಲರಿಗೆ ಅವಮಾನ ಆಗಲಿ ಅಪಮಾನ ಮಾಡೋ ರೀತಿಯಲ್ಲಿ ಯಾರು ಕೂಡ ಅಡ್ಡಗಟ್ಟಿದ್ದಿಲ್ಲ. ಮಾತಾಡೋಕೆ ಹೋದಾಗ ಅವ್ರು ನಿಂತ್ಕೊಂಡು ಮಾತಾಡೋದು ಹೆಂಗೆ ಅಡ್ಡಗಟ್ತಾರೆ? ಈಗ ನಾನು ನಿಮ್ಮನ್ನು ಮಾತಾಡೋಕೆ ಬಂದಾಗ ನೀವು ನಮ್ಮ ಮಾತಾಡ್ಸಿದ್ರೆ ಅಡ್ಡಗಟ್ಟೋದು ಎಲ್ಲಿ ಬರ್ತದೆ? ನೀವು ನಾನು ಇಗ್ನೋರ್ ಮಾಡಿದಾಗ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಸಂವಿಧಾನಬದ್ಧವಾಗಿ ನಡ್ಕೊಂಡಿದ್ರೆ ನೀವು ಯಾಕೆ ನಿಂತ್ಕೊಂಡು ಮಾತಾಡಬಾರ್ದು? ತಪ್ಪೇನಿದೆ? ಒಬ್ಬ ಶಾಸಕ ಮಾತಾಡ್ತಾ ಇರಬೇಕಾದ್ರೆ ನೀವು ನಿಂತು ಮಾತಾಡ್ಬೋದಾಯಿತು, ಏನು ನಿಮ್ಮ ವಿಚಾರ ಅಂತ ಕೇಳ್ಬೋದಾಯ್ತಲ್ಲ. ನೀವು ನಡೆದ ದಾರಿ ಅಂದರೆ ಆಗೋದಿಲ್ಲ, ಸಂವಿಧಾನವೇ ದಾರಿ ಆಗಬೇಕು.
ಸರ್, ಈಗ ಫೈನಲ್ ರಾಜ್ಯಪಾಲರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಕಾನೂನು ಹೋರಾಟಕ್ಕೆ ಮುಂದಾಗುತ್ತಾ ಏನು ಸರ್, ಮುಂದಿನ ನಡೆ ಏನಾಗುತ್ತೆ? ಕಂಪ್ಲೀಟ್ಲಿ ಇಟ್ ಇಸ್ ಅ ವಯೋಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಆಶಯಗಳ ವಿರುದ್ಧ ನಡ್ಕೊಂಡಾಗ ಅದನ್ನು ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕಾನೂನು ವಿಚಾರದಲ್ಲಿ ಒಪಿನಿಯನ್ ತಗೊಂಡು ತನ್ನ ಮುಂದಿನ ನಡೆಯನ್ನು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ವಕೀಲರಾಗಿರೋದ್ರಿಂದ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಏನಾಗಬೇಕು ಆ ಕೆಲಸಗಳನ್ನ ಮಾಡ್ತಾರೆ. ಸರಿ, ಅಂದರೆ ಕೇರಳದಲ್ಲಿ, ತಮಿಳುನಾಡಲ್ಲಿ ರಾಜ್ಯಪಾಲರ ನಡೆಗಳನ್ನು ನೋಡ್ತಾ ಇದ್ದೀವಿ. ತಮಿಳುನಾಡಲ್ಲಿ ರಾಷ್ಟ್ರಗೀತೆಗೆ ಅವಮಾನ ಒಂದು ಆರೋಪ ಮಾಡಿ ರಾಜ್ಯಪಾಲರು ಹೊರ ನಡೆದರು. ಸೊ ಕರ್ನಾಟಕದಲ್ಲಿ ಇದು ಈ ರೀತಿಯಾಗಿ ಇದಾಗ್ತೈತೆ ಸರ್. ರಾಜ್ಯಪಾಲರು ಅಂದರೆ BJP-ಯೇತರ ಸರ್ಕಾರಗಳ ಜೊತೆಗೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಸರ್, ಏನು ಈ ವಿಚಾರ? ನೋಡಿ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಯಾವ ರಾಜ್ಯಗಳಿವು? BJP-ಯೇತರ ರಾಜ್ಯಗಳು. ಯಾಕೆ ಇಲ್ಲಿ ಮಾತ್ರ ಹಿಂಗೆ ಆಗ್ತಾ ಇದೆ? ಗವರ್ನರ್ಗಳು ರಾಜಕಾರಣವನ್ನು ಮೀರಿ ಅವರ ಕಾರ್ಯಚಟುವಟಿಕೆ ನಡೆಸಿದ್ದೇ ಆದರೆ ಹಿಂಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಒಂದು ಕಡೆ ರಾಜಕೀಯ ನಿಲುವುಗಳಿಗೆ ಒಳಗೊಂಡಂತೆ ಕೆಲಸ ಮಾಡಿದಾಗ, ಅವರು ರಾಜ್ಯ ಸರ್ಕಾರಗಳ ಆಶಯಗಳ ವಿರುದ್ಧ ಕೆಲಸ ಮಾಡಿದಾಗ, ಸಂವಿಧಾನ ಆಶಯಗಳ ವಿರುದ್ಧ ಕೆಲಸ ಮಾಡಿದಾಗ ಈ ಒಂದು ಘಟನೆಗಳು ನಡೀತವೆ. ಇದಕ್ಕೆಲ್ಲವೂ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೀವಿ. PBG ರಾಮ್ಜಿ ಬಿಲ್ಲನ್ನು ಕಾಂಗ್ರೆಸ್ ಶತಾಯಗತಾಯ ವಿರೋಧ ಮಾಡ್ತಾ ಇದೆ. ಸೊ 10 ದಿನಗಳ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ? ನೋಡಿ, ಹಲವಾರು ವಿಚಾರಗಳು ಮಾತಾಡಬೇಕಾಗ್ತದೆ. ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ತಂದಂತಹ ನರೇಗಾ ಯೋಜನೆ ಅಂತಕ್ಕಂಥದ್ದು 100 ದಿನಗಳ ಕೆಲಸವನ್ನು ನಾಗರಿಕರಿಗೆ ಕೊಡಬೇಕು. ಯಾಕಂದರೆ ಟು ಅಡ್ರೆಸ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ. ಆದರೆ ವಿಚಾರ ಬಂದಿರತಕ್ಕಂಥದ್ದಲ್ಲಿ ಕೇಂದ್ರ ಸರ್ಕಾರ 125 ದಿನ ತೋರಿಸಿ ಕೊನೆಗೆ ಅದು ಗ್ಯಾರಂಟಿ ಕೊಡ್ದಿರ, ಆ ಒಂದು ಉದ್ಯೋಗ ಕೊಡ್ತಕ್ಕಂಥ ಗ್ಯಾರಂಟಿ ಇಲ್ದಿರ ಅವರು ರಾಜ್ಯಗಳ ಮೇಲೆ ಹೊರೆ ಹಾಕ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಸಂವಿಧಾನದ ಆಶಯಗಳ ಅನುಗುಣವಾಗಿ ನಾಗರಿಕರಿಗೆ ರೈಟ್ ಫಾರ್ ವರ್ಕ್ ಅಂತ ಅವರು ಕೆಲಸ ಮಾಡ್ತೀನಿ ಅಂದಾಗ ಕೆಲಸ ಕೊಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯಗಳಾಗಿರೋದ್ರಿಂದ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೋಸ್ಕರ ಮನ್ರೇಗಾ ಕಾರ್ಯಕ್ರಮ ತಂದಿದ್ವಿ. ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲಿಕ್ಕೋಸ್ಕರ ಮನ್ರೇಗಾ ಕಾರ್ಯಕ್ರಮ ತಂದಿದ್ವಿ. ಅದು ತದ್ವಿರುದ್ಧವಾಗಿ ಇವರು ಸೆಂಟ್ರಲೈಸ್ ಮಾಡಿಕೊಂಡು ಅವರು ಹೇಳಿದ ಕೆಲಸಗಳೇನು ಮಾಡಬೇಕು, ಅವ್ರು ಹೇಳಿದ ವಿಚಾರಧಾರೆಗಳೇ ಮಾಡಬೇಕು ಅಂತ ಹೇಳತಕ್ಕಂಥದ್ದು ನ್ಯಾಯಸಮ್ಮತ ಅಲ್ಲ. ಆವತ್ತು ಗ್ರಾಮ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಅವರೇ ತೀರ್ಮಾನ ಮಾಡ್ತಾಯಿದ್ರು. ಅವ್ರ ಗ್ರಾಮಕ್ಕೆ ಏನು ಬೇಕು ಅಂತಕ್ಕಂಥ ಆ ವಿಚಾರಗಳನ್ನ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಾವು ಮೊದಲಿಂದ ನೋಡ್ಕೊಂಬಂದ ಪರಿಪಾಠ. ಇವಾಗ ಅದರ ಬಗ್ಗೆ ನಾವು ಟ್ರಾನ್ಸ್ಪರೆನ್ಸಿ ತರ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂದಾಗ ಅದಕ್ಕೆಲ್ಲವೂ ಕೂಡ ಸ್ವಾಗತ ಮಾಡ್ತೀವಿ. ಆದರೆ ನೀವು ಮಹಾತ್ಮ ಗಾಂಧಿಯ ಹೆಸರನ್ನು ಯಾಕೆ ವಿರೋಧ ಮಾಡ್ತೀರಾ ಮತ್ತು ಆ ಕಾರ್ಯಕ್ರಮನೇ ಯಾಕೆ ನೀವು ರಾಜ್ಯಗಳನ್ನ ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಅಂದರೆ ಒಂದು ವೇಳೆ ರಾಜ್ಯಗಳು ಅದು 40% ಕೊಡೋಕ್ಕಾಗಲಿಲ್ಲ ಅಂತಂದರೆ ಆ ಒಂದು ಕಾರ್ಯಕ್ರಮವು ತಂತಾನೇ ಹೊಟ್ಟೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇಟ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಉದ್ಯೋಗ ಖಾತ್ರಿಯನ್ನು ಮನ್ರೇಗಾ ಕೊಡ್ತಾಯಿತ್ತು. BBG ರಾಮ್ಜಿ ಅಂತಕ್ಕಂಥ ಕಾರ್ಯಕ್ರಮ ಅವರು ಪೊಲಿಟಿಕಲ್ ಅಜೆಂಡಾ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಮನ ಹೆಸರು ತಂದು ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸರಿಯಾದ ಕ್ರಮಗಳಲ್ಲ. ದೇಶದ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಕ್ರಮಗಳನ್ನು ಮಾಡ್ತಾರೆ. ರಾಮನ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿರ್ತಕ್ಕಂಥ ನಾವು ಕೂಡ ಭಾರತೀಯರೆಲ್ಲರೂ ಗೌರವ ಕೊಡ್ತಕ್ಕಂಥ ನಮ್ಮ ಭಗವಂತನಿಗೆ. ಆದರೆ ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಮತ್ತು ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಕ್ಕಂಥದ್ದು ಸರಿಯೇ ಇಲ್ಲ ಅನ್ನೋ ಮಾತನ್ನು ಹೇಳ್ತೀವಿ. ಮಹಾತ್ಮ ಗಾಂಧಿ ಅಂದರೆ ಇಡೀ 100 ದೇಶಗಳು ಇವತ್ತು ಮಹಾತ್ಮ ಗಾಂಧಿಯನ್ನು ವಿಚಾರಧಾರೆಯನ್ನು, ಅಹಿಂಸೆಯ ತತ್ವವನ್ನು ಪ್ರತಿಪಾದನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಮಹಾತ್ಮ ಗಾಂಧಿಯ ಹೆಸರನ್ನು ತೆಗೆದಾಕ್ತಕ್ಕಂಥದ್ದು ದೇಶಕ್ಕೆ ಮಾಡ್ತಕ್ಕಂಥ ಅಪಮಾನವು ಮತ್ತು ಅವಮಾನವೂ ಕೂಡ, ಮತ್ತು ಮಹಾತ್ಮ ಗಾಂಧಿಗೆ ತೋರಿಸ್ತಕ್ಕಂಥ ಅಗೌರವ ಅಂತ ನಾನು ತಿಳ್ಕೊಂಡೆ. ಇದಿಷ್ಟು ನಾಗರಾಜ್ ಯಾದವ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.